ಹಲೋ ಫ್ರೆಂಡ್ಸ್, ಶೋನಾ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇವತ್ತು ನಿಮಗೆ 100% ನ್ಯಾಚುರಲ್ ಆದಂಥ ಅದ್ಭುತವಾದಂಥ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಇವತ್ತಿನ ಈ ಮನೆಮದ್ದನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಹಾಗೆಯೇ ನಿಮ್ಮ ಉದುರದ ಕೂದಲಿನ ಜಾಗದಲ್ಲಿ ಹೊಸ ಕೂದಲು ಹುಟ್ಟಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಕೂದಲು ದಟ್ಟವಾಗಿ, ಶೈನಿಯಾಗಿ, ಸಿಲ್ಕಿಯಾಗಿ ಬೆಳೆಯುತ್ತೆ. ಹೌದು ಫ್ರೆಂಡ್ಸ್, ತುಂಬ ಜನರಿಗೆ ನೆತ್ತಿಯ ಭಾಗದಲ್ಲಿ ಕೂದಲು ಉದುರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಗಂಡಸರಿಗಂತೂ ಬೊಕ್ಕ ತಲೆನೇ ಆಗಿರುತ್ತೆ. ಮಹಿಳೆಯರಿಗಂತೂ ಕೂದಲು ಉದುರಿ ಸ್ಕಾಲ್ಪೆಲ್ಲ ಹಾಗೆ ಕಾಣಿಸ್ತಾ ಇರುತ್ತೆ. ಹಾಗೆ ಕೂದಲು ಕೂಡ ರಫ್ ಆಗಿರುತ್ತೆ, ಫುಲ್ಲು ಡ್ಯಾಂಡ್ರಫ್ ಕೂಡ ಆಗಿರುತ್ತೆ, ಇಚಿಂಗ್ ಕೂಡ ಇರುತ್ತೆ. ಇದನ್ನೆಲ್ಲ ಕಡಿಮೆ ಮಾಡುತ್ತೆ ಇವತ್ತಿನ ಮನೆಮದ್ದು. ಹಾಗಾದರೆ ತಡೆ ಮಾಡೋದಕ್ಕೆ ಇವತ್ತಿನ ಮನೆಮದ್ದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಎಲ್ಲಿಯೂ ನನ್ನ ವಿಡಿಯೋ ಸ್ಕಿಪ್ ಮಾಡಬೇಡಿ. ಹಾಗೆ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪೋದು. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಮೆಂತೆ ಅಂತೂ ಎಲ್ಲರ ಮನೆಯಲ್ಲೂ ಇರುತ್ತೆ. ಇಡ್ಲಿ ದೋಸೆಗಂತೂ ಬಳಸ್ತಾನೆ ಇರ್ತೇವೆ. ಕೆಲವೊಂದು ಆಹಾರ ಪದಾರ್ಥಗಳನ್ನ ರುಚಿಯಾಗಿ ಬಳಸಲಿಕ್ಕಂತೂ ಮೆಂತೆಯನ್ನು ಉಪಯೋಗಿಸ್ತಿದ್ದೀವಲ್ಲ. ಈ ಮೆಂತೆ ಅಂತೂ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಎಲ್ಲಿ ಸಿಗಲಾರ್ದಂತಹ ರಿಚ್ ಆದ ಐರನ್ ಮತ್ತು ಪ್ರೋಟೀನ್ ಅಂಶ ಇದರಲ್ಲಿ ಇದೆ. ಇವೆಲ್ಲವೂ ನಮ್ಮ ಹೇರ್ ಗ್ರೋತ್ ಆಗಲಿಕ್ಕೆ ಎಸೆನ್ಷಿಯಲ್ ಆದ ನ್ಯೂಟ್ರಿಯೆಂಟ್ಸ್ಗಳಾಗಿವೆ. ಇವಾಗ ನಾನಿಲ್ಲಿ 2 ಸ್ಪೂನ್ ಮೆಂತ್ಯನ ತಗೊಂಡಿದ್ದೀನಿ. ಇದನ್ನು ನಾನು ನೀರಿನಲ್ಲಿ ಒಂದು ಕಂಟೇನರಲ್ಲಿ ಹಾಕಿ ನೆನೆಸಿಡ್ತೀನಿ. 1 ಗ್ಲಾಸ್ ನೀರು ಹಾಕಿ ರಾತ್ರಿ ಇಡೀ ನೆನೆಸಿಡ್ತೀನಿ. ಇದು ಬೆಳಗ್ಗೆ ತುಂಬ ಚೆನ್ನಾಗಿ ನೆಂದಿರುತ್ತೆ. ಈ ಮೆಂತೆಯಲ್ಲಿ ಒಂದು ರೀತಿಯ ಕಾಂಪೌಂಡ್ ಇದೆ. ಇದು ನಮ್ಮ ಹೇರ್ ಗ್ರೋತ್ ಆಗಲಿಕ್ಕೆ ಇದರಲ್ಲಿರುವಂಥ ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇದೆಯಲ್ಲ, ನಮ್ಮ ತಲೆ ಕೂದಲಿರುವಂಥ ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ, ಸ್ಕಾಲ್ಪಲ್ಲಿ ಇಚ್ಚಿಂಗ್ ಆಗ್ತಿರಲಿ, ವಿಪರೀತವಾದ ಡ್ಯಾಂಡ್ರಫ್ ಆಗಿರಲಿ, ಗಾಯಗಳಾಗಿರಲಿ, ಅದನ್ನು ಕಡಿಮೆ ಮಾಡುವಂಥ ಗುಣವನ್ನು ಈ ಮೆಂತೆಕಾಳು ಹೊಂದಿದೆ. ಇವಾಗ ನೋಡಿ, ನಾನು ತಗೊಂಡಿರುವಂಥ ಮೆಂತೆಕಾಳಿಗೆ 1 ಗ್ಲಾಸ್ ನೀರು ಹಾಕಿ ನೆನೆಸಿಡ್ತಾ ಇದ್ದೀನಿ. ಇದು ಒಂದು ಫುಲ್ ನೈಟು ನೆನೆಬೇಕಾಗುತ್ತೆ. ನೋಡಿ, ಒಂದು ಏರ್ ಟೈಟ್ ಕಂಟೈನರಲ್ಲಿ ಈ ರೀತಿಯಾಗಿ ನೆನೆಸಿಡೋಣ. ಇದು ತುಂಬ ಬಿಸಿಲಲ್ಲಿ ಇಡಬಾರ್ದು, ಹಾಗೆ ತೇವಾಂಶ ಇರುವ ಜಾಗದಲ್ಲಿ ಇಡಬಾರ್ದು. ನೋಡಿಕೊಂಡು ನಾವು ಒಂದು ಒಳ್ಳೆಯ ಜಾಗದಲ್ಲಿ ಇದನ್ನು ಇಡೋಣ. ನೋಡಿ, ಈ ರೀತಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿರಬೇಕು. ಆ ಮೆಂತೆಕಾಳಿನಲ್ಲಿರುವಂಥ ಎಲ್ಲ ಅಂಶ ಕೂಡ ನೀರಿನಲ್ಲಿ ಬಿಟ್ಕೋಬೇಕು. ಈಗ ನೋಡಿ, ಮೆಂತೆ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ. ಇವಾಗ ತೆಗೆದು ನೋಡಿದವಾಗ ಇದು ಯಾವ ಥರ ಆಗಿದೆ ಅಂತ ಹೇಳಿದ್ರೆ, ಒಂಥರ ಜಲ್ಲಿ ಟೈಪ್ ಆಗಿದೆ, ಗಂಜಿ ಥರ ಆಗಿದೆ. ಇದು ಒಂದು ನಮ್ಮ ಕೂದಲಿಗೆ ಅಮೃತ ಥರ ಕೆಲಸ ಮಾಡುತ್ತೆ. ಈ ಮೆಂತೆಯಲ್ಲಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ ಕೂಡ ಡಬಲ್ ಆಗಿ ಇದರಲ್ಲಿ ಅಂಶ ಆ್ಯಡ್ ಆಗುತ್ತೆ. ಈ ಮೆಂತೆಯಲ್ಲಿರುವಂಥ ನೀರನ್ನು ನಾನು ಒಂದು ಜೆಲ್ಲನ್ನು ಸೋಸ್ಕೊಳ್ಳೋಣ. ನಮಗೆ ಇದರಲ್ಲಿರುವಂಥ ಮೆಂತೆ ನೀರಷ್ಟೇ ಸಾಕು. ಈ ಜೆಲ್ಲು ಮೆಂತೆ ಕಾಳು ಬೇಡ ಇದರಲ್ಲಿರೋದು. ಈಗ ಕೆಲವರಿಗೆ ಬೊಕ್ಕು ತಲೆ ಆಗ್ತಾ ಇರುತ್ತೆ, ಜೀವನೇ ಇರೋದಿಲ್ಲ ಕೂದಲಲ್ಲಿ, ಒಂಥರ ತೆಳ್ಳ ಕೂದಲು, ಬರೀ ಬೋಳಷ್ಟೇ ಕಾಣಿಸ್ತಾ ಇರುತ್ತೆ. ಅಂಥವರಿಗೆ ಈ ಒಂದು ನೀರು ತುಂಬಾ ಹೆಲ್ಪ್ ಮಾಡುತ್ತೆ. ಅದರಲ್ಲಿ ಈ ಒಂದು ಮೆಂತೆ ನೀರನ್ನು ನಾನು ಸ್ಪ್ರೇ ಬಾಟ್ಲಲ್ಲೂ ಹಾಕ್ಕೊಟ್ಟು ಇಡ್ಬೋದು. ಹಾಗೆ ಒಂದು ಬೌಲಲ್ಲಿ ಇಟ್ಕೊಂಡು ಕೂಡ ಕಾಟನ್ನಿಂದ ಡೀಪ್ ಮಾಡಿ ನಿಮ್ಮ ಸ್ಕಾಲ್ಪ್ಗೆಲ್ಲ ಅಪ್ಲೈ ಮಾಡ್ಕೋಬೋದು. ಹಾಗೆ ಬುಡದಿಂದ ತುದಿವರೆಗೂ ಕೂಡ ಅಪ್ಲೈ ಮಾಡ್ಕೋಬೋದು. ಕಾಟನ್ನಿಂದ ಇಲ್ಲ ಸ್ಪ್ರೇ ಬಾಟ್ಲ್ ಇದ್ದರೆ ಸ್ಪ್ರೇ ಬಾಟ್ಲಿಂದ ಕೂಡ ಅಪ್ಲೈ ಮಾಡ್ಕೋಬೋದು. ಹಾಕೋದ್ರಿಂದ ಬರೀ ಒಂಥರ ತಿಕ್ಕಾಗಿರುತ್ತೆ, ವಾಶ್ ಮಾಡಲಿಕ್ಕೆ ತುಂಬಾ ಕಷ್ಟ ಅನಿಸ್ತಾ ಇರುತ್ತೆ. ಹಾಗಾಗಿ ಸ್ನಾನ ಆದಮೇಲೆ ಅದನ್ನು ಬಾಚಣಿಗೆಯಿಂದ ತೆಗೆಯುವಾಗ ಆದರೆ ಈ ರೀತಿ ನೀವು ಈ ಜೆಲ್ಲನ್ನು ಸ್ಪ್ರೇ ಬಾಟ್ಲಲ್ಲಿ ಈ ರೀತಿ ತುಂಬಿಟ್ಕೊಂಡ್ರೆ ನಾವು ಸ್ನಾನ ಮಾಡೋಕ್ಕೂ ಮೊದಲು ಇದನ್ನು ನಾವು ಅಪ್ಲೈ ಮಾಡ್ಕೋಬೋದು. ಇದೊಂಥರ ಜೆಲ್ ಥರ, ಸಿರಮ್ ಥರ ರೆಡಿಯಾಗಿರುತ್ತೆ ನೋಡಿ. ನಾನಿಲ್ಲಿ ಸ್ಪ್ರೇ ಬಾಟ್ಲಲ್ಲಿ ತುಂಬಿಟ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು 3 ರೀತಿಯ ಮೆಂತೆಕಾಳಿನ ಉಪಯೋಗವನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದು ಸ್ಪ್ರೇ ಬಾಟ್ಲು ಕೂಡ ರೆಡಿಯಾಗಿದೆ. ಈ ರೀತಿಯಾಗಿ ಈ ಮೆಂತೆ ನೀರನ್ನು ನೀವು ಬಿಫೋರ್ ಸ್ನಾನ ಮಾಡೋ ಮೊದಲು ನೀವು ಹಾಕ್ಕೋಬೇಕಾಗುತ್ತೆ, ಅಪ್ಲೈ ಮಾಡ್ಕೋಬೇಕಾಗುತ್ತೆ ಸ್ಕಾಲ್ಪ್ಗೆ. ಹಾಗೆ ನಿಮ್ಮ ಬುಡದಿಂದ ತುದಿಯವರೆಗೂ ಎಲ್ಲ ಕೂದಲಿಗೂ ಈ ರೀತಿ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ನೀವು ಮೆಂತೆ ಪ್ಯಾಕನ್ನು ಹಾಕ್ಕೋಬೇಕಾಗುತ್ತೆ. ಈಗ ನೆಕ್ಸ್ಟ್ ಬಂದು ಈ ಮೆಂತೆಕಾಳು ಹಾಗೆ ಇದೆ. ಇದನ್ನು ನಾವು ಏನು ಮಾಡಬೇಕಂದ್ರೆ, ನೆಕ್ಸ್ಟ್ ನಾನೊಂದು ಮಿಕ್ಸಿ ಜಾರನ್ನು ತಗೊಳ್ತೀನಿ. ಇದನ್ನು ಸ್ವಲ್ಪ ತರಿಯಾಗಿ ನಾನು ರುಬ್ಕೋತೀನಿ ನೋಡಿ. ಈ ಒಂದು ತರಿಯಾಗಿ ರುಬ್ಕೊಂಡಿರುವಂಥ ನೀರೇನಿದೆಯಲ್ಲ, ಇದು ನಮ್ಮ ಕೂದಲಿಗೆ ಒಂದು ಕಂಡೀಷ್ನರ್ ಆಗಿ ಕೂಡ ಯೂಸ್ ಮಾಡುತ್ತೆ ನೋಡಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋತೀನಿ. ಇದನ್ನು ಸ್ವಲ್ಪ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೋತೀನಿ. ತುಂಬ ಅಂದರೆ ತುಂಬ ಪೇಸ್ಟ್ ಮಾಡೋದು ಬೇಡ. ಇದನ್ನು ಜಸ್ಟ್ ತರಿಯಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ.
ಇದನ್ನು ನಾವು ಜಾಸ್ತಿ ದಿನ ಬೇಕಾದರೂ ಇಟ್ಕೋಬೋದು. ಕ್ಯಾಪ್ ಹಾಕಿ ಟೈಟಾಗಿ ಕ್ಯಾಪ್ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ ಇವಾಗ ನಾನು ಇದು ಕ್ಲೋಸ್ ಮಾಡಿದ್ದೀನಿ. ಇದನ್ನು ಒಂದು ಸೈಡಲ್ಲಿ ಇಟ್ಕೋತೀನಿ. ಇವಾಗ ನೆಕ್ಸ್ಟ್ ಈಗ ನಾನು ಮಿಕ್ಸಿಲಿ ಹೊಡ್ಕೊಂಡಿರುವಂಥ ಈಗ ಜಸ್ಟ್ ಆನ್ ಆಫ್ ಮಾಡಿ ಒಂದು ಸಲ ಹೊಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ತರಿಯಾಗಿ ಮಾಡ್ಕೊಂಡಿರುವಂಥ ಈಗ ಮೆಂತ್ಯ ರಸ ರೆಡಿಯಾಗಿದೆ. ಇವಾಗ ಜಸ್ಟ್ ಆನ್ ಆಫ್ ಮಾಡಿದರೆ ಸಾಕಾಗುತ್ತೆ. ಇವಾಗ ನೋಡಿ ಮೆಂತ್ಯ ಕಾಳಿನ ರಸ ಸಿಕ್ತಲ್ವ, ಇದನ್ನು ನಾವು ಕಂಡೀಷ್ನರ್ ಆಗಿ ಯೂಸ್ ಮಾಡ್ಕೋಬೋದು. ಇವಾಗ ನೋಡ್ತಿದ್ದೀರಲ್ಲ, ಮೆಂತ್ಯ ಕಾಳು ತರಿಯಾಗಿ ರುಬ್ಕೊಂಡಿದ್ದೀನಿ, ಅಷ್ಟು ನೈಸ್ ಆಗಿಲ್ಲ. ಇವಾಗ ನಾವು ಇದನ್ನು ಮೆಂತ್ಯ ಕಾಳಿನ ಸೋಸನ್ನು ಒಂದು ಬೌಲಿಗೆ ಸೋಸ್ಕೊಳ್ಳೋಣ. ನೋಡಿ ಇವಾಗ ಈ ಮೆಂತ್ಯ ಕಾಳು ನೋಡಿ ಹಾಗೇ ಇದೆ ಇನ್ನುವರೆಗೂ, ಜಸ್ಟ್ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿರೋದ್ರಿಂದ ಮೆಂತ್ಯ ಕಾಳು ಹಾಗೇ ಇದೆ. ಈ ಮೆಂತ್ಯ ಕಾಳನ್ನು ಕೂಡ ನಾನು ಏನು ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ವಿಡಿಯೋಯಲ್ಲಿ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಹಾಗೆ ನೋಡಿ ಇದು ಕೂಡ ರೆಡಿಯಾಗಿದೆ. ಇವಾಗ ಈ ರಸ ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಪ್ಪ ಅಂದರೆ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ನೋಡಿ ನೀಟಾಗಿ ಇದರ ರಸವನ್ನು ನಾವು ತೆಗೆದುಕೊಳ್ಳೋಣ. ಸ್ವಲ್ಪ ದಪ್ಪವಾಗಿ ರಸ ಬಂದಿದೆ ನೋಡಿ, ಸ್ವಲ್ಪ ನೊರೆಯಾಗಿ ಕೂಡ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ಕಂಡೀಷ್ನರ್ ಆಗಿ ನಮ್ಮ ಹೇರ್ಗೆ ವರ್ಕ್ ಆಗುತ್ತೆ. ಇವಾಗ ಇದನ್ನು ನಾವು ನೋಡಿ ಈ ಥರ ಬಂದಿದೆ. ಇವಾಗ ನನಗೆ ಮೆಂತ್ಯ ಕಾಳಿದೆ ಅಲ್ವಾ, ಈ ಮೆಂತ್ಯ ಕಾಳನ್ನು ಏನು ಮಾಡೋಣ ಅಂದರೆ ಇದು ಪೇಸ್ಟಾಗಿ ನಾವು ಈಗ ಮಾಡ್ಕೋಬೇಕಾಗುತ್ತೆ ನೈಸಾಗಿ. ನೋಡಿ ಇದನ್ನು ಪೇಸ್ಟಾಗಿ ಹೊಡ್ಕೊಂಡು ಬಂದುಬಿಡ್ತೀನಿ ನಾನು. ಇದು ನಮಗೆ ತುಂಬಾ ಕಷ್ಟ ಅನಿಸ್ಬೋದು, ಆದರೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಸಲ ಮೆಂತ್ಯ ಕಾಳು ನೆನೆಸ್ಕೊಂಡ್ರೆ ನಿಮಗೆ ಈ ಮೂರು ಒಂದು ಕೂದಲಿಗೆ ಹೆಲ್ಪ್ ಆಗುವಂಥ 3 ಇಂಗ್ರೀಡಿಯೆಂಟ್ಸ್ ರೆಡಿ ಆಗುತ್ತೆ. 1 ಸೀರಮ್ಮು, 2 ಕಂಡೀಷ್ನರು, 3 ಹೇರ್ ಪ್ಯಾಕು. ನೋಡಿ ಇದು ಈಗ ಈ ಥರ ನೈಸಾಗಿ ಪೇಸ್ಟಾಗಿ ಬಂದಿದೆ. ಈ ಪೇಸ್ಟನ್ನು ನಾವು ಹೇರ್ ಪ್ಯಾಕ್ ಮಾಡೋದ್ರಿಂದ ತುಂಬಾ ಅಂದರೆ ತುಂಬ ನಮ್ಮ ಕೂದಲು ಉದುರೋದು, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಹಾಗೆಯೇ ಸ್ಕಾಲ್ಪಲ್ಲಿ ಇರಿಟೇಷನ್ ಆಗ್ತಾ ಇರುತ್ತೆ, ಇನ್ಫೆಕ್ಷನ್ ಆಗಿರುತ್ತೆ. ಈ ರೀತಿಯಿಂದ ಹೇರ್ ಪ್ಯಾಕನ್ನು ಹಾಕೋದ್ರಿಂದ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ಒಳ್ಳೆಯ ಸ್ಕಿನ್ ಗ್ರೋತ್ ಆಗಲಿಕ್ಕೆ ಇದಾಗುತ್ತೆ. ಹಾಗೆ ಸ್ಕಾಲ್ಪ್ ಇರಿಟೇಷನ್ ಕೂಡ ಕಡಿಮೆ ಆಗುತ್ತೆ. ಈ ನೈಸಾದಂಥ ಪೇಸ್ಟಿಗೆ ನಾವು ಮೊಸರು ಇದ್ದರೆ ನೀವು ಮೊಸರು ಆ್ಯಡ್ ಮಾಡಿ ಹಚ್ಕೋಬೋದು. ಇಲ್ಲಿ ನಾನು ಮೊಸರನ್ನು ಆ್ಯಡ್ ಮಾಡ್ತಾ ಇಲ್ಲ. ಒಂದು ವೇಳೆ ನಿಮಗೆ ಏನಾದರೂ ಮೊಸರು ಆಗಿರೋದಿಲ್ಲ ಅನ್ನೋರು ಇದಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ನಿಂಬೆಹಣ್ಣಿನ ರಸ ಇದ್ದರೆ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ ಈ ಒಂದು ಹೇರ್ ಪ್ಯಾಕನ್ನು ನೀವು ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಕೂದಲಲ್ಲಿರುವಂಥ ಡ್ರ್ಯಾಂಡ್ರಫ್ ಕೂಡ ತುಂಬಾ ಕಡಿಮೆ ಆಗುತ್ತೆ. ಇದಕ್ಕೆ ನೀವು ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೆ ನೀವು ಒಂದು 2 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಅಥವಾ ಮೊಸರು ಇದ್ದರೆ ಮೊಸರು ಕೂಡ ಯೂಸ್ ಮಾಡ್ಕೋಬೋದು. ನೋಡಿ ತುಂಬಾ ಒಳ್ಳೆಯ ಒಂದು ರಿಸಲ್ಟ್ ಕೊಡುವಂಥ ಒಂದು ಹೇರ್ ಪ್ಯಾಕ್ ಕೂಡ ರೆಡಿಯಾಗಿದೆ. ಹಾಗೆ ಒಂದು ಕಂಡೀಷ್ನರ್ ಕೂಡ ರೆಡಿಯಾಗಿದೆ. ಒಂದು ಫಸ್ಟ್ ಅಪ್ಲೈ ಮಾಡುವಂಥ ಸಿರಮ್ ಕೂಡ ರೆಡಿಯಾಗಿದೆ. ಸ್ಪ್ರೇ ಬಾಟ್ಲಲ್ಲಿ ಈ ರೀತಿ ತುಂಬಿಟ್ಟುಕೊಂಡ್ರೆ ನೀವು ಒಂದು ಮೆಂತ್ಯ ಕಾಳು ನೆನೆಸಿರೋದ್ರಿಂದ ನಿಮಗೆ 3 ರೀತಿಯ ಒಂದು ಉಪಯೋಗಕರವಾದಂಥ ಒಂದು ಕೂದಲಿಗೆ ನ್ಯಾಚುರಲ್ ಆಗಿರುವಂಥ ಒಂದು ಪ್ರಾಪರ್ಟೀಸ್ ರೆಡಿಯಾಗಿದೆ. ಈ ಮೆಂತ್ಯಲ್ಲಂತೂ ಆ್ಯಂಟಿ ಇನ್ಫ್ಲಮೇಟ್ರಿ ಗುಣ ಇರುವುದರಿಂದ ಕೂದಲಲ್ಲಿ ಇರಿಟೇಷನ್ ಆಗ್ತಾಯಿದ್ರೆ, ಈ ಶೆಕೆಯಲ್ಲಂತೂ ತುಂಬಾ ಇರಿಟೇಷನ್ ಆಗ್ತಾ ಇರುತ್ತೆ, ಅದೆಲ್ಲವನ್ನು ಕಡಿಮೆ ಮಾಡುತ್ತೆ ಈ ಒಂದು ಮೆಂತ್ಯ ಹೇರ್ ಪ್ಯಾಕು. ನೋಡಿ ಇಲ್ಲಿ ನಾನು 2 ಸ್ಪೂನು ಕೊಬ್ಬರಿ ಎಣ್ಣೆಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮೆಂತ್ಯ ಪ್ಯಾಕನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಇದನ್ನು ನಾವು ಕೂದಲಿನ ಬುಡಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ನೋಡಿ ಈ ಥರ ಇರುತ್ತೆ. ಇದನ್ನು ಈ ರೀತಿಯಾಗಿ ಕೈಯಿಂದ ತಗೊಂಡು ನಮ್ಮ ಸ್ಕಾಲ್ಪ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಆಮೇಲೆ ನಮ್ಮ ತಲೆಯ ಬುಡದಿಂದ ಕೆಳಗಡೆ ಕೂದಲುವರೆಗೂ ನಾವು ಎಲ್ಲ ರೀತಿಯಾಗಿ ಪ್ಯಾಕನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ನೋಡಿದ್ರಲ್ಲ ಎಷ್ಟು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು. ಇದನ್ನು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಹೇರ್ ಪ್ಯಾಕು. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಒಂದ್ಸಲ. ಪ್ಯಾಕ್ ಹಚ್ಚಿ 1 ಗಂಟೆ ಆದ ನಂತರ ತಣ್ಣೀರಿಂದ ನೀವು ತೊಳ್ಕೊಬೇಕಾಗುತ್ತೆ ಕೂದಲನ್ನು. ಆಮೇಲೆ ನೀವು ಈ ರಸ ಇರುತ್ತಲ್ಲ ಕಂಡೀಷ್ನರ್ ಆಗಿ ಇದನ್ನು ಇಡೀ ಕೂದಲಿಗೆ ನೀಟಾಗಿ ಸ್ಕಾಲ್ಪಿಂದ ಕೆಳಗವರೆಗೂ ಅಪ್ಲೈ ಮಾಡಿಕೊಂಡು ಈ ರೀತಿ ಅಪ್ಲೈ ಮಾಡ್ಕೋಬೇಕು. ನೋಡಿ ಅಂತ ಹೇಳ್ತೀರಾ, ಇದನ್ನು ನೀವು ವಾರದಲ್ಲಿ 2 ದಿನಕ್ಕೊಮ್ಮೆ ಯೂಸ್ ಮಾಡ್ಕೋಬೋದು. ನಿಮಗೆ ಇದು ಸ್ಪ್ರೇ ಬಾಟ್ಲಲ್ಲಿ ಇರುತ್ತಲ್ಲ, ಈ ರೀತಿ ಸ್ಪ್ರೇ ಬಾಟ್ಲಲ್ಲಿ ಹೀಗೆ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಒಂದು
ಬೌಲಲ್ಲಿ ತಗೊಂಡು ಸ್ವಲ್ಪ ಕಾಟನಿಂದ ಡಿಪ್ ಮಾಡಿ ನಿಮ್ಮ ಸ್ಕಾಲ್ಪಿಗೆಲ್ಲ ಈ ರೀತಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇದನ್ನು ನೀವು ಹೇರ್ ಪ್ಯಾಕನ್ನು ವಾರದಲ್ಲಿ ಒಮ್ಮೆ ಅಪ್ಲೈ ಮಾಡಿದರೆ ಸಾಕಾಗುತ್ತೆ. ಆದರೆ ಇದನ್ನು ಮಾತ್ರ, ಈ ಮೆಂತ್ಯ ನೀರನ್ನು ವಾರದಲ್ಲಿ 2 ಸಲ ನೀವು ಯೂಸ್ ಮಾಡ್ಬೋದು. ಈ ಹೇರ್ ಪ್ಯಾಕನ್ನು ಹಾಕಿದ ಮೇಲೆ ಮಾತ್ರ ಈ ಕಂಡೀಷ್ನರನ್ನು ನೀವು ಹಾಕಲೇಬೇಕಾಗುತ್ತೆ. ಏಕೆ ನಿಮ್ಮ ಹೇರ್ ಪ್ಯಾಕ್ ಹಾಕಿರ್ತೀರಲ್ಲ, ಇದೊಂದು ಹೋಗಲಿಕ್ಕೆ ಇದು ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಕೂದಲು ಕೂಡ ಸಿಲ್ಕಿ ಆಗಲಿಕ್ಕೆ ಇದೊಂದು ಹೆಲ್ಪ್ ಮಾಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯೆಯಿಂದ ಏನೇನು ಯೂಸ್ ಆಗುತ್ತೆ ನಮ್ಮ ಹೇರ್ ಗ್ರೋತ್ ಆಗಲಿಕ್ಕೆ, ಹೇರ್ ಸಿಲ್ಕಿ ಆಗಲಿಕ್ಕೆ ಅನ್ನೋದನ್ನು. ಕೇವಲ ಮೆಂತ್ಯೆಯನ್ನು ನೆನೆಸ್ಕೊಂಡ್ರೆ ಈ 3 ರೀತಿಯ ನಾವು ಉಪಯೋಗಗಳನ್ನು ಪಡಿಬೋದು ನಮ್ಮ ಕೂದಲನ್ನು ಕಾಪಾಡಿಕೊಳ್ಳಿಕ್ಕೆ. ಇವತ್ತಿನ ವಿಡಿಯೋ ಹೇಗಿತ್ತು ಎಂಬುದನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯದ ಮೂಲಕ ತಿಳಿಸಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆದರೆ ಲೈಕ್, ಕಾಮೆಂಟ್ ಕೊಡೋದನ್ನು ಮರೆಯಬೇಡಿ. ಹಾಗೆ ಇನ್ನೊಂದು ಉಪಯುಕ್ತ ಮಾಹಿತಿ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.